ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಇದ್ದೀರಾ, ರಘು ಎಷ್ಟೋ ದಿನ ಆದ್ಮೇಲೆ ನನ್ನ ಜೊತೆ ವ್ಲಾಗಲ್ಲಿ ಕೂತಿದ್ದಾನೆ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ವಿಷಯಕ್ಕೆ ಬಂದ್ಬಿಡ್ತೀನಿ. ಏನಪ್ಪ ಅಂದರೆ, ನಾವು ಸ್ವಲ್ಪ ತಿಂಗಳುಗಳಿಂದ ಒಂದು ಪ್ರೀಮಿಯಂ ಲಕ್ಸುರಿ ಬ್ಯಾಗ್ ಕಲೆಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ಸುಮಾರು ಡಿ.ಎಮ್ಗಳು ಬಂದಿತ್ತು ನನಗೆ, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ಗಳು ಬಂದಿತ್ತು. ಅಣ್ಣ ಇದು ಹೆಂಗೆ ಏನು ಎತ್ತ ಅಂತ ಕೆಲವೊಬ್ರು ಕ್ವಶನ್ ಮಾರ್ಕ್ ಇತ್ತು, ಕೆಲವೊಬ್ರು ತಗೊಂಡು ಸ್ಯಾಟಿಸ್ಫೈ ಆಗಿರೋರು ಇದ್ರು, ಕೆಲವೊಬ್ರು ಸರ್ ನಮ್ಗೆ ಲೇಟ್ ಆಯಿತು ಸರ್, ಹಂಗೆ ಸರ್ ಹಿಂಗೆ ಸರ್ ಅಂದರು. ಅದಕ್ಕೆಲ್ಲ ಒಂದು ಕ್ಲಾರಿಫಿಕೇಶನ್ನು, ಆಮೇಲೆ ಪ್ರಾಪರ್ ಆಗಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದು ಕ್ಲಾರಿಟಿ ವಿಡಿಯೋ ಅಂತ ಹೇಳ್ತಿದ್ದೀನಿ ಇದು. ಸೊ ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾಡೋದಂಗೆ ಲಕ್ಸುರಿ ಬ್ಯಾಗ್ಸು ವಿಯೆಟ್ನಾಮಿಂದ ಬರ್ತಿತ್ತು ಅಂತ ನಾನು ಹೇಳಿದ್ದೆ. ಅಂದರೆ ಸೊ ಬ್ಯಾಗ್ಗಳಲ್ಲಿ 2-3 ಥರ ಬರುತ್ತೆ. ಒಂದು ಫಸ್ಟ್ ಕಾಪಿ, ಸೊ ನಿಮಗೆ ಅದು ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲ ನ್ಯಾಷನಲ್ ಮಾರ್ಕೆಟಿಂದ ಎಲ್ಲ ಕಡೆ ಸಿಗುತ್ತೆ. ಇನ್ನೊಂದು ಮಾಸ್ಟರ್ ಕಾಪಿ ಅಂತ ಸಿಗುತ್ತೆ. ಸೊ ಮಾಸ್ಟರ್ ಕಾಪಿ ಹೆಂಗಿರುತ್ತೆ ಅಂದರೆ ಸೇಮ್ ಒರಿಜಿನಲ್ ಹೆಂಗಿರುತ್ತೋ ಸೇಮ್ ಅದೇ ಥರ ಇರುತ್ತೆ. ಬಟ್ ಇದು ಪ್ರೀಮಿಯಂ ಬ್ಯಾಗ್ಸ್ಗಳಲ್ಲಿ ಹೆಂಗೆ ಬರುತ್ತೆ ಅಂದರೆ ವಿಯೆಟ್ನಾಂ ಪ್ರಾಡಕ್ಟ್. ಅಂದರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಈಗ ಕಂಪ್ಲೀಟ್ ಆಗಿ ಒಂದು ಹೇಳ್ತೀನಿ ಕೇಳಿ. ಒಂದು ಬ್ರ್ಯಾಂಡು ಮ್ಯಾನುಫ್ಯಾಕ್ಚರ್ ಆಗೋದು 3 ಕಡೆ, ಒಂದು ಚೀನಾ, ಒಂದು ವಿಯೆಟ್ನಾಮು, ಇನ್ನೊಂದು US. ಸೊ US ಅಲ್ಲಿ ನಮಗೆ ಮ್ಯಾನುಫ್ಯಾಕ್ಚರ್ ಆದಮೇಲೆ ಅದು ಇಂಡಿಯಾಗೆ ಬಂದಾಗ ಸಿಕ್ಕಾಪಡೆ ಪ್ರೈಸ್ ಜಾಸ್ತಿ ಆಗುತ್ತೆ. ಚೀನಾ ಪ್ರಾಡಕ್ಟು ನಮ್ಮ ಇಂಡಿಯಾದಲ್ಲಿ ಈಗ ಆಫ್ಟರ್ ಕೋವಿಡ್ ನಮ್ಮ ಇಂಡಿಯಾದಲ್ಲಿ ಯಾವುದನ್ನು ಬಳಸ್ತಾ ಇಲ್ಲ. ಸೊ ಅದಾದಮೇಲೆ ವಿಯೆಟ್ನಾಂ ಅಂತ ಒಂದು ದೇಶದಲ್ಲಿ ಈ ಒಂದು ಲಕ್ಸುರಿ ಬ್ಯಾಗ್ ಆಗಲಿ, ಲಕ್ಸುರಿ ಬ್ರ್ಯಾಂಡ್ಸ್ಗಳಾಗಲಿ, ಅಲ್ಲೇ ಒಂದು ಸಪ್ರೇಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಒಂದು ಯೂನಿಟ್ ಇದೆ. ಸೊ ನಮ್ಮ ಇಂಡಿಯಾಗೆ ವಿಯೆಟ್ನಾಮಿಂದ ಬರುತ್ತೆ. ಸೊ ವಿಯೆಟ್ನಾಮಿಂದ ಬಂದ ತಕ್ಷಣ ಏನಾಗುತ್ತೆ, ಅದು ಪ್ರೈಸು ತುಂಬ ಕಡಿಮೆ ಇರುತ್ತೆ. ಸೊ ಆ ಒಂದು ಕ್ಲಾರಿಟಿ ಬಿಟ್ಟರೆ ಇಲ್ಲಿ ಯಾವುದೋ ಫಸ್ಟ್ ಕಾಪಿನೋ ಅಥವಾ ಇದೇನೋ ಹಾಕೊಂಡ ತಕ್ಷಣ 2 ದಿನ ಯೂಸ್ ಮಾಡಿಬಿಟ್ಟು ಅರ್ಧೋಗ್ಬಿಡುತ್ತೋ ಹಂಗೇನೂ ಇಲ್ಲ. ಬೇಕಾದ್ರೆ ಬೆಸ್ಟ್ ಎಕ್ಸಾಂಪಲ್ ಸುಷ್ಮಿತಾ ಯೂಸ್ ಮಾಡಿದ್ಲು ಕೇಳಿ. ನಾನು ಯೂಸ್ ಮಾಡಿದ್ದೀನಿ. ಸೊ ನಾನು ಏನೇ ಬ್ಯಾಗ್ಸ್ ಹಾಕೊಳ್ಳಿ, ಏನೇ ಒಂದು ಹಾಕೊಂಡ್ರು ತುಂಬಾ ಜನ ಕೇಳ್ತಾ ಇರ್ತಾರೆ ಎಲ್ಲಿ ತಗೊಂಡ್ರಿ ಅಂತೇಳಿ. ಸೊ ನಾನು ಆಲ್ಮೋಸ್ಟ್ ಎಲ್ಲಾನು ತಗೊಳ್ಳೋದು ಈ ವೆಬ್ಸೈಟ್ ಇಂದಾನೆ. ಸೊ ಅದಕ್ಕೋಸ್ಕರ ನಾನು ತುಂಬಾ ಜನ ಇವಾಗ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಬ್ಯಾಗ್ನ, ನಿಮಗೆ ಗೊತ್ತಿರುತ್ತೆ ಲ್ಯಾಕ್ಸ್ ವರೆಗೂ ಇರುತ್ತೆ ಒಂದೊಂದು ಕಾಸ್ಟ್ಲಿ ಬ್ಯಾಗ್ಗಳೆಲ್ಲ. ಅದನ್ನ ನೀವು ತುಂಬಾ ಕಮ್ಮಿ ಪ್ರೈಸಿಗೆ ತಗೋಬಹುದು. ಏನು ಡಿಫ್ರೆನ್ಸ್ ಅನ್ಸಲ್ಲ ನಿಮ್ಗೆ, ಜಸ್ಟ್ ಇದು ಸಿಗಲ್ಲ ಅಷ್ಟೇ. ಏನದು ಬಿಲ್ ಸಿಗಲ್ಲ ಅಂದ್ರೆ ವಾರಂಟಿ ಬಿಲ್ಗಳಂತ ಸಿಗ್ತಾವಲ್ಲ, ಅದೊಂದು ಬಿಲ್ ಸಿಗಲ್ಲ. ಬಟ್ ಬಿಲ್ಲು ಇರುತ್ತೆ, ಬಟ್ ಅದು ವಿಯೆಟ್ನಾಮ್ದಾಗಿರುತ್ತೆ. ಸೊ ನೀವು ವಿಯೆಟ್ನಾಮ್ಗೆ ಹೋಗಿ ಕ್ಲೈಮ್ ಮಾಡ್ಕೋಬೇಕಾಗತ್ತೆ ಕೆಲವೊಂದ್ಸಲ, ಹಂಗಿರುತ್ತೆ. ಬಟ್ ಅದ್ ಬಿಟ್ರೆ ನಿಮ್ ಪ್ಯೂರ್ ಇಲ್ಲಿ ನಾವೇನು ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಬ್ಯಾಗ್ ಈಗ ದುಬೈಗಳಲ್ಲಿ ಅಲ್ಲಿ ಕಂಟ್ರಿಗಳಲ್ಲಿ ಸಿಗೋದೇ ಇದೇ ಬ್ಯಾಗ್ಗಳು. ಕೆಲವೊಬ್ರೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಸೆಲ್ ಮಾಡ್ತಾರೆ. ಸೊ ಬನ್ನಿ ಈ ತರ ಬ್ಯಾಗ್ಗಳ ನೋಡಿ, ಹಿಂಗ್ ಸೇಮ್ ಇದೆ, ಹಿಂಗೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಚ್ ಈ ಬ್ಯಾಗ್ ಇದೆ, ಇದು ಇಷ್ಟೇ ಪ್ರೈಸು, ಬಟ್ ನಮ್ಮ ಹತ್ರ ಇಷ್ಟು ಪ್ರೈಸು. ಇವಾಗ ಒಂದು ಐಫೋನ್ ಇರುತ್ತೆ ನಿಮಗೆ, ಯಾಕೆ US ಅಲ್ಲಿ ಕಡಿಮೆ, ಯಾಕೆ ಇಂಡಿಯಾದಲ್ಲಿ ಜಾಸ್ತಿ? ಅದಕ್ಕೆ ಅಲ್ಲೇ ನೀವು US ಅಲ್ಲಿ ಡೂಪ್ಲಿಕೇಟ್ ಫೋನ್ ಮಾಡ್ತಾರೆ, ಇಲ್ಲ ತಾನೆ? ಸರ್ ಇದು ಸೇಮ್ ಅದೇ ಥರನೇ. ವಿಯೆಟ್ನಾಮ್ ಅಂದ ತಕ್ಷಣ ಸ್ವಲ್ಪ ಪ್ರೈಸ್ ಕಡಿಮೆ. ಸೊ ಈ ವಿಷಯಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ. ಸೊ ಇವ್ರು ಯಾರೋ ಏನೋ, ಸೊ ಎಲ್ಲಿರ್ತಾರೆ ಏನೋ, ಆಮೇಲೆ ನಾವೇನೋ ಬುಕ್ ಮಾಡ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಒಬ್ರು 50,000 ರೂಪಾಯಿ ಬುಕ್ ಮಾಡ್ತಿದ್ದೀರಾ. ನಾನು ನೋಡ್ದಂಗೆ ಕೆಲವೊಬ್ರೆಲ್ಲ 50,000 ರೂಪಾಯಿ ಗಂಟ್ಲೆ ಬುಕ್ ಮಾಡಿದ್ದಾರೆ, ನನಗೆ ಗೊತ್ತದು. ಕೆಲವೊಬ್ರು 5,000 ರೂಪಾಯಿ ಬುಕ್ ಮಾಡ್ತಾರೆ, ಕೆಲವೊಬ್ರಿಗೆ 50,000 ದೊಡ್ಡದು, ಕೆಲವೊಬ್ರಿಗೆ 5,000 ರೂಪಾಯಿ ದೊಡ್ಡದು. ಆ ದುಡ್ಡು ನಮ್ದು ಏನಾದ್ರು ಮೋಸ ಮಾಡ್ಬಿಟ್ರೆ, ಯಾರು ಫ್ರಾಡ್ ಮಾಡ್ಬಿಟ್ರೆ ಏನು ಮಾಡೋದು ಅಂತ ಸುಮಾರು ಡೌಟ್ಸ್ ಇರುತ್ತೆ. ಸ್ಪೆಷಲಿ ಈ ನಾರ್ತ್ ಇಂಡಿಯನ್ಸ್ ಮಾಡ್ತಿರೋದು ಕೆಲಸನೇ ಇದು. ಸೊ ಇದು ಏನಪ್ಪ ಅಂದರೆ ನಮ್ಮ ಕನ್ನಡದವರೇ, ನಮ್ಮ ಕರ್ನಾಟಕದವರೇ, ನಂಗೆ ಗೊತ್ತಿರೋರು, ನನ್ನ ಫ್ರೆಂಡ್ಸೇ ಮಾಡ್ತಿರೋಂಥ ಬಿಸ್ನೆಸ್ ಇದು. ಸೊ ಅದಕ್ಕೋಸ್ಕರ ಇವತ್ತು ನಾನು ಏನು ಮಾಡಿದೆ, ಇದು ಶಾಪ್ ಅಲ್ಲ, ಓಕೆನಾ? ನಾ ಈಗ ವಿಡಿಯೋ ಮಾಡ್ತಿರೋ ಜಾಗ ಬಂದ್ಬಿಟ್ಟು ಅವ್ರ ಶಾಪ್ ಅಲ್ಲ. ನೀವು ಆರ್ಡರ್ ಮಾಡೋಂಥ ಎಲ್ಲ ಪ್ರಾಡಕ್ಟ್ಗಳು ಬಂದು ಒಂದು ಕಡೆ ಸೇರೋ ಅಂಥ ಜಾಗ. ಇವ್ರದೊಂದು 3 ಬ್ರಾಂಚಸ್ ಇದೆ. ಸೊ ಅಲ್ಲಿ ಎಲ್ಲ ಅವೈಲೇಬಿಲಿಟಿ ಇರುತ್ತೋ ಅದನ್ನ ಚೆಕ್ ಮಾಡಿ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ವಿತಿನ್ 4 ಡೇಸ್ 5 ಡೇಸ್ ಅಲ್ಲೇ ನಿಮಗೆ ಬ್ಯಾಗ್ ಸಿಗುತ್ತೆ. ಬಟ್ ಟ್ರಸ್ಟ್ ಮೀ, ನಾನೇ ಯೂಸ್ ಮಾಡ್ತೀನಲ್ಲ, ನಿಮಗೆ ಒರಿಜಿನಲ್ಗೂ ಅದಕ್ಕೂ ಡಿಫ್ರೆನ್ಸೇ ಅನ್ಸಲ್ಲ. ಅಷ್ಟು ಒಳ್ಳೆ ಕ್ವಾಲಿಟಿಗೆ ನಾವೇ ಅಶ್ಯೂರೆನ್ಸ್ ಕೊಡ್ತೀವಿ. ಅಷ್ಟು ಚೆನ್ನಾಗಿರುತ್ತೆ ಇವ್ರ ಹತ್ರ ಕ್ವಾಲಿಟಿ, ನಮ್ಗೆ ಸಖತ್ ಇಷ್ಟ. ಸೊ ಅದಕ್ಕೆ ನಾನು ಏನೇ ಲಕ್ಸುರಿ ಬ್ಯಾಗ್ಸ್ಗಳನ್ನ ತೊಗೊಳ್ಳಿ, ಬ್ಯಾಗ್ಸ್ ಇರ್ಬೋದು, ಇಲ್ಲ ಗಾಗಲ್ಸ್ ಇರ್ಬೋದು, ಏನೇ ಇರ್ಬೋದು, ಸೊ ಆಲ್ಮೋಸ್ಟ್ ಇವ್ರ ಹತ್ರನೇ ನಾನು ತೊಗೊಳ್ಳೋದು. ಲಕ್ಸುರಿ ಪ್ರಾಡಕ್ಟ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಇವ್ರ ಹತ್ರ. ಮೋಸ್ಟ್ COD ಇರೋದಿಲ್ಲ, ಪ್ರೀಪೇಯ್ಡ್ ಆರ್ಡರ್ಸ್ ಮಾತ್ರ. ಆ್ಯಂಡ್ ನೀವು ಬಂದಾಗ ನೀವು ಓಪನಿಂಗ್ ವೀಡಿಯೋಸ್ನ ಮಾಡಿ ಇಟ್ಕೊಂಬಿಟ್ರೆ, ಸೊ ಏನೇ ಒಂದು ಕ್ವಾಲಿಟಿ ಚೆಕ್ ನಿಮ್ದೇನಾದರೂ ಇವ್ರದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ರಿಟರ್ನ್ ಎಕ್ಸ್ಚೇಂಜ್ ಎಲ್ಲ ಮಾಡಿಕೊಡ್ತಾರೆ. ಬಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಗೈಸ್, ಪ್ರೀಪೇಯ್ಡ್ ಆರ್ಡರ್ ಮಾತ್ರ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದೆಲ್ಲ ಲಕ್ಸುರಿ ಬ್ಯಾಗ್ಸ್ ಆಗಿರೋದ್ರಿಂದ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಜನ ಅದನ್ನು ಓಪನ್ ಮಾಡಿ ಬಾಕ್ಸ್ನ ಹಾಳು ಮಾಡೋದು, ಇಲ್ಲಾಂದ್ರೆ ಏನೋ ಒಂದು ಕವರ್ ಕಿತ್ತೋಗೋದು, ಹಂಗೆಲ್ಲ ಆದರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ COD ಇಟ್ಟಿಲ್ಲ. ಆಮೇಲೆ 100% ಎಕ್ಸ್ಚೇಂಜ್ ಆ್ಯಂಡ್ ರಿಟರ್ನ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ. ಬಟ್ ಒಂದು, ನೀವು ಯಾವುದೇ ಒಂದು ಪ್ರಾಡಕ್ಟ್ನ ತಗೊಂಡಾಗ ಓಪನ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಇಟ್ಕೊಂಬಿಡಿ.
ಇನ್ಯಾವುದೇ ಕಾರಣಕ್ಕೂ ಯಾವುದೇ ಈ ಡೆಲಿವರಿ ಆನ್ ಟೈಮ್ಗೆ ಆಗುತ್ತೆ. ನೀವು ಕರ್ನಾಟಕ ಅಷ್ಟೇ ಅಂತಲ್ಲ, ಈ ವಿಡಿಯೋ ದೇಶಾದ್ಯಂತ ಯಾರೇ ನೋಡ್ತಿದ್ರು, ಕೆಲವೊಬ್ರು ತಮಿಳ್ನಾಡಿಂದ ನೋಡ್ತಿದ್ದೀರಾ ನಮ್ಮ ವಿಡಿಯೋ, ಕೆಲವೊಬ್ರು ಒರಿಸ್ಸಾಯಿಂದ ನೋಡ್ತಿದ್ದೀರಾ, ಇನ್ಸೈಟ್ಸಲ್ಲಿ ಸುಮಾರು ಜನ ನೋಡ್ತೀವಿ. ಬಟ್ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದ್ರೂ ಕನ್ನಡದವರು ಬುಕ್ ಮಾಡ್ಕೋಬೋದು. ಇದನ್ನು ಬರೀ ಕನ್ನಡದವ್ರು ಅಂತಲ್ಲ, ಈ ವಿಡಿಯೋ ನೋಡ್ತೀರಾ ಯಾರೇ ಆಗಲಿ ನಿಮ್ಮ ಫ್ರೆಂಡ್ಸ್ಗೂ ನೀವು ಸಜೆಸ್ಟ್ ಮಾಡ್ಬೋದು. ಸೊ ಎಲ್ರಿಗೂ ಆನ್ ಟೈಮ್ ಡೆಲಿವರಿ ಇರುತ್ತೆ. ಆ್ಯಂಡ್ ನಾನು ಇಲ್ಲೇ ಆಲ್ರೆಡಿ ಇರೋವಂತಹ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತೀನಿ, ನೀವೇ ಕಣ್ಣಾರೆ ನೋಡ್ಬೋದು ಯಾವ ರೀತಿ ಇರುತ್ತೆ ಕ್ವಾಲಿಟಿ ಅಂತೇಳಿ. ಸೊ ಬನ್ನಿ ತೋರಿಸ್ತೀನಿ. ಆ್ಯಂಡ್ ನೀವು ನೋಡಿರ್ತೀರ, ನಾನು ಯೂಸ್ ಮಾಡೋ ಬ್ಯಾಗ್ಸ್ ಎಲ್ಲ ಯೂಶ್ವಲಿ ನಾನು ಈಗ ಎಲ್ಲಾದರೂ ಆಚೆ ಹೋಗ್ತೀನಿ ಅಂದಾಗೆಲ್ಲ ನಾನು ಹಾಕೊಳ್ಳೋ ಬ್ಯಾಗ್ಸ್ ಎಲ್ಲ ಕೇಳ್ತಾ ಇರ್ತೀರ, ನಿಮ್ಮ ಬ್ಯಾಗ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಎಲ್ಲಿ ತೊಗೋತೀರಾ ಅಂತ. ನಾನು ಆಲ್ಮೋಸ್ಟ್ ನನ್ನ ಹತ್ರ ಏನೇನು ಲಕ್ಸುರಿ ಬ್ಯಾಗ್ಸ್ ಇದೆ, ನಾನು ಎಲ್ಲೂ ಅದನ್ನು ನಾನು ಶೋರೂಮ್ಗೆ ಹೋಗಿನೇ ಇಲ್ಲಾಂದರೆ ಎಲ್ಲೋ ಬೇರೆ ಕಡೆ ಹೋಗಿನೇ ತೊಗೊಂಡಿಲ್ಲ. ಆಲ್ಮೋಸ್ಟ್ ಎಲ್ಲ ಇವ್ರ ವೆಬ್ಸೈಟಿಂದನೇ ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ತೊಗೋತೀರಾ ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್. ಬರೀ ಇದು ವೆಬ್ಸೈಟ್ ಅಷ್ಟೇ ಅಂತಲ್ಲ, ಮೇಜರ್ ಪಾಯಿಂಟ್ ವೆಬ್ಸೈಟ್ ಅಂತ ಅಷ್ಟೇ ಅಲ್ಲ, ವಾಟ್ಸಪ್ ಮೇಜರ್ ವಾಟ್ಸಪ್. ನಮಗೆ ಈಗ ವೆಬ್ಸೈಟ್ ಅಂದ್ಬಿಟ್ರೆ ಏನಾಗ್ಬಿಡುತ್ತೆ, ಕೆಲವೊಂದ್ಸರಿ ವೆಬ್ಸೈಟ್ ಅಲ್ಲಿ ನೀವೇನೋ ಆರ್ಡರ್ ಮಾಡಿರ್ತೀರ, ಏನೋ ಬಂದಿರುತ್ತೆ. ವೆಬ್ಸೈಟ್ಗಳಲ್ಲಿ ಏನಾಗುತ್ತೆ, ಈಗ ನೀವೇ ಫಾರ್ ಎಕ್ಸಾಂಪಲ್ XYZ ಹೆಸರುಗಳು ಬೇಡ, ವೆಬ್ಸೈಟ್ಗಳು ಒಂದು ಟೀ ಶರ್ಟ್ ಆರ್ಡರ್ ಮಾಡಿರ್ತೀರ, ಆ ಟೀ ಶರ್ಟ್ ಅಲ್ಲಿ ಕಲರೇ ಬೇರೆ ಇರುತ್ತೆ, ನೀವು ಆರ್ಡರ್ ಮಾಡಿದಾಗ ಕಲರ್ ಬೇರೆ ಇರುತ್ತೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲಿ ಹಂಗಾಗಲ್ಲ. ನೀವು ವಾಟ್ಸಪ್ಪಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರೋ ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಅಂತ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಲಿಂಕ್ಸ್ ಬರ್ತವೆ. ನೀವು ಏನು ನೋಡ್ತಿರೋ ಅದು ಎಲ್ಲಾನು, ನೀವು ಏನು ವಿಡಿಯೋದಲ್ಲಿ ನೋಡಿರ್ತೀರೋ ಅಥವಾ ಫೋಟೋದಲ್ಲಿ ನೋಡಿರ್ತೀರೋ ಅದೇ ಕಲರು ಅದೇ ಕ್ವಾಲಿಟಿನೇ ಬರುತ್ತೆ. ಸೊ ಅದ್ರಲ್ಲಿ ಡೋಂಟ್ ವರಿ. ಸೊ ನೋಡಿ, ಇಷ್ಟು ಬ್ಯಾಗ್, ಇಷ್ಟು ನೋಡಿ, ಇದು ಒಂದು ಕಂಪ್ನಿ ಬ್ಯಾಗ್ಗಳು. ಸೊ ಇಷ್ಟೊಂದು ಇದಾವೆ ಇಲ್ಲಿ, ಓಕೆನಾ. ಆದ್ಮೇಲೆ ಸುಮಾರು ಜನಕ್ಕೆ ಕೆಲವೊಂದು ಡೌಟ್ ಇರ್ಬೋದು, ಸರಿ ಏನು ಬರೀ ಇಷ್ಟೇ ಇದಾವೆ, ಬೇರೆ ಬೇರೆ ಕಂಪ್ನಿಗಳಿಲ್ಲ ಅಂತ. ಬನ್ನಿ ಇನ್ನೂ ತೋರಿಸ್ತೀನಿ. ಸೊ ಈಗ ಇದಾದ್ಮೇಲೆ ಸೊ ಮೇಜರ್ ಏನಪ್ಪ ಅಂದರೆ, ನಮ್ಮ ಒಂದು ಸ್ಪೆಷಲಿ ಬೆಂಗಳೂರು ಆಮೇಲೆ ಸೌತ್ ಇಂಡಿಯನ್ಸು ಅಫೋರ್ಡ್ ಮಾಡೋಂಥ ಬ್ರ್ಯಾಂಡ್ ಇದು. ಸೊ ಈ ಬ್ರ್ಯಾಂಡ್ ಎಲ್ಲರ ಹತ್ರನೂ ಇರುತ್ತೆ ಆಲ್ಮೋಸ್ಟ್, ಸ್ಪೆಷಲಿ ಇದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ನನ್ನ ಹತ್ರನೂ ಇದೇ ರೀತಿ 2 ಬ್ಯಾಗ್ ಇದೆ. ಸೊ ಕ್ವಾಲಿಟಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಜಸ್ಟ್ ಸಿ ದಿಸ್ ನೋಡಿ, ನಿಮಗೆ ಈ ಜಿಪ್ಪಲ್ಲಿ ಕೂಡ ಏನಂತಾರೆ ಬ್ರ್ಯಾಂಡ್ ಲೋಗೋ ನೀವು ಈ ಜಿಪ್ಪಲ್ಲಿ ಕೂಡ ನೀವು ನೋಡ್ಬೋದು. ಅಷ್ಟು ಸೇಮ್ ಅದೇ ರೀತಿ ಎಕ್ಸಾಕ್ಟ್ ಇದೆ. ಸೊ ಏನು ಡಿಫ್ರೆನ್ಸ್ ಅನ್ಸಲ್ಲ. ಆ್ಯಂಡ್ ನೀವು ಕ್ವಾಲಿಟಿನೂ ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸಿ ಕ್ವಾಲಿಟಿ ವೈಸ್ ಇಸ್ ವೆರಿ ಗುಡ್. ಸೊ ನೀವು ಯಾವುದೇ ರೀತಿ ಭಯ ಇಲ್ಲದೆ ಆರಾಮಾಗಿ ತೊಗೋಬೋದು. ಸೊ ನಿಮ್ಗೆ ನೀವು ಅಲ್ಲ ಅಂಗಡಿಲಿ ಹೋಗಿ ಹೊಸ ಬ್ಯಾಗ್ನ ನೀವೇನು ಖರೀದಿಸ್ತೀರೋ ಅದೇ ಬ್ಯಾಗ್ನ ನಿಮಗೆ ಅದೇ ಬ್ಯಾಗ್ನ ತುಂಬ ಕಮ್ಮಿ ಬೆಲೆ ಕೊಡ್ತಾರೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಇಷ್ಟೊತ್ತು ನಾವು ಬರೀ ಓಪನ್ ಆಗಿರೋವಂಥ ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇದ್ವಿ. ಸೊ ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನೋಡ್ತಾ ಇರ್ಬೋದು, ಇದು ಒಂದು ಲಕ್ಸುರಿ ಬ್ರ್ಯಾಂಡು. ಈ ಬ್ರ್ಯಾಂಡ್ ಜೊತೆ ನೋಡಿ ಇಲ್ಲೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಈ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಬಿಫೋರ್ ಅನ್ಬಾಕ್ಸಿಂಗ್ ಬರೀ ನೀವು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇದೇನು ಪ್ರಾಡಕ್ಟು, ಇದೇನು ಎತ್ತ ಅಂತ ನಿಮಗೆಲ್ಲ ನೀಟಾಗಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಏನೇ ಆರ್ಡರ್ ಮಾಡಿದ್ರು ಇದೇ ಥರನೇ ನಿಮಗೆ ಬರೋದು ನಿಮ್ಮ ಮನೆಗೆ, ಆಮೇಲೆ ನಿಮ್ಮ ಕೈಗೆ ಸೇರೋದು ಇದೇ ಥರನೇ. ಸೊ ನೀವು ಅಷ್ಟೇ ಇದೇ ರೀತಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಿಮಗೆ ಈಗ ಇನ್ ಕೇಸ್ ಎಕ್ಸ್ಚೇಂಜ್ ಇದೆ, ರಿಟರ್ನ್ ಇದೆ ಅಂತ ಹೇಳಿದಾಗ ನಿಮ್ಗೆ ಈಸಿಯಾಗಿ ಆಗ್ಬಿಡುತ್ತೆ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಬಾಕ್ಸ್ ಒಳಗೆ ಏನೇನಿದೆ ಅಂತ ತೋರಿಸ್ತೀನಿ. ಫಸ್ಟ್ ನಿಮಗೆ ಆಲ್ರೆಡಿ ಓಪನ್ ಕಂಪ್ಲೀಟಾಗಿ ಇದು ಒಂದು ವಾರಂಟಿ ಕಾರ್ಡ್ ಅಂತಲೇ ಹೇಳ್ತಾರೆ. ಸೊ ಇದು ವಾರಂಟಿ ಕಾರ್ಡು. ಸೊ ಇದು ಆರ್ಡರ್ ನಂಬರು, ಇದು ಆರ್ಟಿಕಲ್ ಏನು, ಕಲರ್ ಏನು. ಸೊ ಆರ್ಡರ್ ನಂಬರ್ ಅಂತ ಇರುತ್ತೆ. ಸೊ ಆರ್ಟಿಕಲ್ ನಂಬರ್, ನೀವು ಆರ್ಟಿಕಲ್ ನಂಬರ್ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು ಗೂಗಲ್ಗೆ ಹೋಗ್ಬಿಟ್ಟು ಈ ಆರ್ಟಿಕಲ್ ನಂಬರ್ ಟೈಪ್ ಮಾಡಿದ್ದೀನಿ. ಆರ್ಟಿಕಲ್ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ಪ್ಯಾಕ್ ಆಗಿದೆ ಅಂದರೆ ನಾನು ತೆಗೆಯೋಕ್ಕೆ ಬೇಕು ಅನ್ನೋ ಇದು. ನೋಡಿ, ಈಗ ಒಂದು ಆ ಬ್ರ್ಯಾಂಡ್ ಲೋಗೋ ಇರೋಂಥ ಒಂದು ಬ್ಯಾಗ್ ಕಾಣಿಸ್ತಾ ಇದೆ. ಸೊ ನೀವು ಇಲ್ಲೇ ಫೀಲ್ ಮಾಡ್ಬೋದು ಆ ಪ್ರೀಮಿಯಂ ಲಕ್ಸುರಿ ಯಾವ ರೀತಿ ಇರುತ್ತೆ ಅನ್ನೋದು ನೀವು ಹಿಂಗೆ ಫೀಲ್ ಮಾಡ್ಬೋದು. ಇದೇ ಒಂದು ಒಂದು ಸೆಕೆಂಡ್ ನೋಡ್ತಿದ್ರೆ ನನಗೆ ಇಷ್ಟ. ಸೊ ನೋಡಿ, ಗೊತ್ತಾಗಿರುತ್ತೆ ನಿಮಗೆ ಇದು ಯಾವ ಬ್ರ್ಯಾಂಡು ಏನು ಅಂತ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಎಷ್ಟು ವೇಟ್ ಇದೆ ಅಂದರೆ ಈ ಚೈನು ನನಗೆ ಗೊತ್ತಾಗ್ತಿದೆ. ಇದು ಆ ಪ್ರೀಮಿಯಮ್ ಫೀಲ್ ಆಗ್ತಾ ಇದೆ ನೋಡಿ. ಸೊ ಇದು ಸ್ಲಿಂಗ್ ಬ್ಯಾಗು ನೀವು ನೋಡ್ತಾ ಇರ್ಬೋದು. ಈವನ್ ದ ಚೈನಲ್ಲೇ ನಿಮಗೆ ಕ್ವಾಲಿಟಿ ಫೀಲ್ ಆಗುತ್ತೆ, ಅಷ್ಟು ಸಕ್ಕದಾಗಿದೆ ಇದು. ಆ್ಯಂಡ್ ನೀವು ಇದು ಓಪನ್ ಮಾಡ್ತಿದ್ದೀನಿ ನೋಡಿ.
ಎಷ್ಟು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ದ ಪ್ರೀಮಿಯಮ್ ಥಿಂಗ್. ಇಲ್ಲೂ ಕೂಡ ಸೇಮ್ ನಿಮಗೆ ಈಗ ನೀವು ಹೊಸದೇನೋ ಅಂಗಡಿಲಿ ಖರೀದಿಸ್ತೀರಾ ಅಂದರೆ ನಿಮ್ಗೆ ಎಲ್ಲೂ ಕೂಡ ನಿಮ್ಗೆ ಅದು ಗೊತ್ತಾಗೋದೇ ಇಲ್ಲ, ಓಕೆ ಇದು ವಿಯೆಟ್ನಾಮಿಂದ ತಂದಿದ್ದೀವಿ ಅಂತ. ಇನ್ ಕೇಸ್ ನೀವು ಆಚೆಗಡೆ ಇದನ್ನು ಹಾಕೊಂಡು ಹೋದ್ರೂ ದೇ ಥಿಂಕ್ ನೀವು ಈ ಶಾಪಲ್ಲಿ ಪ್ರೀಮಿಯಂ ಶಾಪಲ್ಲೇ ಹೋಗಿ ಬೈ ಮಾಡಿದ್ದೀರಾ ಅಂತಲೇ ಅನ್ಕೋಬೋದು. ಆಫೀಸ್ ವರ್ಕ್ ಮಾಡ್ತಿರೋರು ಆಮೇಲೆ IT ಎಂಪ್ಲಾಯೀಸ್ಗಳೆಲ್ಲ ಸ್ವಲ್ಪ ದೊಡ್ಡ ಬ್ಯಾಗ್ನ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲನೂ ಅದರಲ್ಲೇ ಇಟ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ಥರ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ದೊಡ್ಡ ಬ್ಯಾಗ್ಗಳು ಕೂಡ ಸಿಗ್ತವೆ. ಸೊ ಪ್ರೀಮಿಯಂ ಬ್ಯಾಗ್ಸು ನೀವೇ ನೋಡ್ತಾ ಇರ್ಬೋದು. ಯು ಕ್ಯಾನ್ ಸಿ ದ ಬ್ರ್ಯಾಂಡ್ ಆಲ್ಸೋ, ನಿಮಗೆ ಗೊತ್ತಾಗುತ್ತೆ ಯಾವ ಬ್ರ್ಯಾಂಡು ಅಂತೇಳಿ. ಸೊ ಬ್ಯಾಗ್ ಕ್ವಾಲಿಟಿನೂ ಅಷ್ಟೇ ಆ್ಯಸ್ ಇಟ್ ಈಸ್ ನೀವು ಈ ಶೋರೂಮಲ್ಲಿ ಹೋಗಿ ಬೈ ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ, ಏನೂ ಚೇಂಜಸ್ ಇಲ್ಲ. ಆ್ಯಂಡ್ ಇಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಸ್ಪೆಷಲ್ ನನಗೆ ಪರ್ಸನಲ್ ಇದು ಇಷ್ಟ, ನನಗೆ ಇಷ್ಟ ಆಗಿದ್ದು ಏನಂದ್ರೆ ಇದು ಲೇಡೀಸು ಯೂಶಲಿ ಈ IT ಎಂಪ್ಲಾಯ್ಸ್ ಇವರೆಲ್ಲ ಇರ್ತಾರಲ್ಲ, ಇವ್ರಿಗೆಲ್ಲ ಒಂದು ಬ್ರ್ಯಾಂಡ್ ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಸೊ ಇದು ನಂಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಆಮೇಲೆ ನನಗೆ ಪರ್ಸನಲಿ ಇಷ್ಟ ಆಗಿದ್ದು ಈ ಒಂದು ನೋಡಿ, ಈ ಬ್ಯಾಗ್ ಮುಟ್ಟು ನೋಡಿದಾಗ ಆ ಪ್ರೀಮಿಯಂ ಫೀಲ್ ಬರುತ್ತೆ ಗೊತ್ತಾ ಮುಟ್ಟಿದ್ರೆ. ಸೊ ಆ ಪ್ರೀಮಿಯಂ ಫೀಲ್ ಆಗ್ತಿದೆ. ಸೊ ಒಳಗಡೆ ಸ್ಲಿಂಗ್ ಇದೆ, ಇನ್ನು ಏನೇನೋ ಇದಾವೆ ಒಳಗಡೆ, ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟ್ ಈ ಬ್ರ್ಯಾಂಡ್ದು ಬ್ಯಾಗಿಂದ ಹಿಡಿದು ಎಲ್ಲನೂ ಇದೆ. ಸೊ ನಾನೇನು ಹೇಳೋದಪ್ಪ ಅಂದರೆ ಇಲ್ಲಿ ಇವ್ರ ಹತ್ರ ದೊಡ್ಡ ಬ್ಯಾಗು ಸಿಗಲ್ಲ ಅಂತಲ್ಲ, ತುಂಬ ಚೆನ್ನಾಗೇ ಸಿಗುತ್ತೆ. ಬಟ್ ಇವ್ರದ್ದು ಚಿಕ್ಕ ಬ್ಯಾಗ್ಗಳು ತುಂಬ ಕ್ಯೂಟ್ ಆಗಿ, ಈಗ ನೀವು ಇವಾಗಿನ ಜನ್ರೇಷನ್ ಜೆನ್ಝೆಡ್ ಅವರು ಸಣ್ಣ ಬ್ಯಾಗ್ಗಳನ್ನ ತುಂಬ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಇದು ಒಂದು ಡ್ಯೂಟಿ ಫ್ರೀ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ವಿಯೆಟ್ನಾಮ್ದು ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಆಗಿದೆ ನೋಡಿ. ಇಲ್ಲೂ ನಿಮಗೆ ಜಸ್ಟ್ ಇದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಇದ್ರದ್ದು ಏನು ಅಂದರೆ ಇದು ಯಾವ ಆರ್ಟಿಕಲ್ಲು, ಇದು ಯಾವ ಬ್ರ್ಯಾಂಡು, ಇದು ಯಾವ ಕಂಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಕಂಪ್ಲೀಟಾಗಿ ಬರುತ್ತೆ. ಸೊ ಬನ್ನಿ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಡ್ಯೂಟಿ ಫ್ರೀಯಲ್ಲೇ, ವಿಯೆಟ್ನಾಮ್ ಡ್ಯೂಟಿ ಫ್ರೀಯಲ್ಲೇ ಪರ್ಚೇಸ್ ಮಾಡಿರೋಂಥ ಬ್ಯಾಗ್ ಇದು, ಅಲ್ಲಿಂದನೇ ಬಂದಿರೋಂಥ ಬ್ಯಾಗು. ಸೊ ಇದಕ್ಕೊಂದು ಇದು ಕೊಟ್ಟಿದ್ದಾನೆ, ಸ್ಲಿಂಗ್ ಅಲ್ವಾ, ಸ್ಲಿಂಗ್ ಕೊಟ್ಟಿದ್ದಾನೆ. ಈ ಸ್ಲಿಂಗು ನೋಡ್ಬೋದು ನೀವು ಕ್ವಾಲಿಟಿ ಯಾವ ಥರ ಇದೆ ಅಂತ. ಇದು ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೊಂಡು ಫೋನ್ ಇಟ್ಕೊಂಡು ಏನಾದ್ರು ಹೋಗ್ಬೋದು, ಇಲ್ಲ ಸ್ವಲ್ಪ ದೊಡ್ಡದು ಬೇಕಾ ಇದು ಜಸ್ಟ್ ಅದಕ್ಕೆ ಈ ಹುಕ್ನ ಹೋಲ್ಡ್ ಮಾಡಿದ್ರೆ ಇದು ತುಂಬ ದೊಡ್ಡ ಬ್ಯಾಗ್ ಆಗುತ್ತೆ. ಸೊ ನೀವು ದೊಡ್ಡ ಬ್ಯಾಗ್ನ ಬೇರೆ ಕಡೆ ಎಲ್ಲ ನೋಡಿರ್ತೀರಾ, ಬಟ್ ಇವ್ರ ಹತ್ರ ಎಲ್ಲನೂ ಸಿಗೋದಲ್ಲ ಈ ಥರ ಕ್ಯೂಟಾಗಿ ಚಿಕ್ಕದಾಗಿರೋ ಬ್ಯಾಗ್ಸು. ಸೊ ನನ್ನ ಹತ್ರ ಒಂದು 2-3 ಬ್ಯಾಗ್ ಇದೇ ಥರ ಪುಟಾಣಿದಿದೆ. ಎಷ್ಟು ಕ್ಯೂಟಾಗಿದೆ ಅಂದರೆ ತುಂಬ ಜನ ನನಗೆ ಕೇಳ್ತಿರ್ತೀರ, ನೀವು ಯಾವಾಗ ಹಾಕೊಂಡೋಗು ಬ್ಯಾಗ್ಸ್ ಎಲ್ಲಿ ತೊಗೊಂಡ್ರಿ ಅಂತ. ತುಂಬ ಮೋಸ್ಟ್ ಆಫ್ ದ ಟೈಮ್ ನನಗೆ ಕೇಳಿರೋದು, ನಾನೊಂದು ಈ ಥರ ಸೈಡ್ ಬ್ಯಾಗ್ ಹಾಕೋತೀನಿ, ಅದನ್ನು ನಾನು ಇವ್ರ ಹತ್ರನೇ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ಅದು ಅಷ್ಟೇ ತುಂಬ ಚಿಕ್ಕ ಬ್ಯಾಗು, ಎಷ್ಟು ಕ್ಯೂಟಾಗಿದೆ, ತುಂಬ ಚೆನ್ನಾಗಿ ಕೇಳ್ತೀರಾ ಅದನ್ನು. ಸೊ ಆಲ್ಮೋಸ್ಟ್ ಇವ್ರ ಹತ್ರ ಸಿಗೋದೆಲ್ಲ ದೊಡ್ಡ ಬ್ಯಾಗ್ಗಳು ಸಿಗುತ್ತೆ, ಬಟ್ ಈ ಥರ ಕ್ಯೂಟ್ ಬ್ಯಾಗ್ಸ್ಗಳು ತುಂಬಾ ಸಿಗುತ್ತೆ. ಸೊ ನೋಡಿದ್ರಲ್ಲ, ಸೊ ಡೌಟೇ ಬೇಡ. ಅಂದರೆ ನಿಮ್ಮ ಮುಂದೆನೇ ಓಪನ್ ಮಾಡಿದೆ, 2 ಬಾಕ್ಸ್ನ ಅನ್ಬಾಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ದೆ. ಸೊ 1-2 ಲಕ್ಸುರಿ ಬ್ರ್ಯಾಂಡ್ಗಳೇ. ಸೊ ಏನಪ್ಪ ಅಂದರೆ ಕೆಲವೊಂದು ಡೌಟ್ಗಳು ಇರ್ತವೆ, ಯೂಶ್ವಲಿ ಕಾಮನ್ ಡೌಟು, ಏನಕ್ಕೆ ಇಷ್ಟೊಂದು ಕಡಿಮೆ ಪ್ರಾಡಕ್ಟ್ನ ಈ ಒಂದು ಲಕ್ಸುರಿ ಬ್ರ್ಯಾಂಡ್ನ ಇಷ್ಟೊಂದು ಕಡಿಮೆ ಕೊಡ್ತಿದ್ದೀರಿ ಅಂತ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಡಿಮೆ ಅಂದ ತಕ್ಷಣ ಒಂದು ನೆಗೆಟಿವಿಟಿ ಯೋಚನೆ ಬರುತ್ತೆ. ಕೆಲವೊಬ್ರಿಗೂ ಇಲ್ಲ ಜಾಸ್ತಿ ದುಡ್ಡು ಜಾಸ್ತಿ ಇದೆ ಅಂದ ತಕ್ಷಣ ಏನಕ್ಕೆ ಜಾಸ್ತಿ ಅಂತೀವಿ, ಕಡಿಮೆ ಅಂದರೆ ಏನಕ್ಕೆ ಕಡಿಮೆ ಅಂತೀವಿ. ಸೊ ಈ ಒಂದು ಕನ್ಫ್ಯೂಷನ್ಸ್ ಯಾವಾಗಲೂ ಜನಕ್ಕೆ ಇದ್ದೇ ಇರುತ್ತೆ. ಅದರಲ್ಲಿ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಅದ್ರ ಮೂಲಕ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ಸೊ ನಾವು ಯಾಕೆ ಇಲ್ಲಿ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸಿದ್ವಿ ಅಂತಂದರೆ, ನೀವೇ ಇದನ್ನು ಫೀಲ್ ಮಾಡ್ಕೊಳ್ಳಿ ಹೇಗಿದೆ ಅಂತ, ಕಣ್ಣಾರೆ ನೋಡಲಿ ಅಂತೇಳಿ ಫೀಲ್ ಮಾಡ್ಕೊಳ್ಳಿ ಅಂತೇಳಿ ಓಪನ್ ಮಾಡಿ ತೋರಿಸಿದ್ದು. ಸೊ ಯು ಕ್ಯಾನ್ ಸಿ ದ ಕ್ವಾಲಿಟಿ ಇರ್ಬೋದು. ಕ್ವಾಲಿಟಿಗೆ ನಾವೇ 100% ಅಶ್ಯೂರೆನ್ಸ್ ಕೊಡ್ತೀವಿ, ಯಾಕಂದರೆ ನಾನೇ ಸ್ವತಃ ಯೂಸ್ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀವಿ, ಹಾಗೆ ಅವರ ವಾಟ್ಸಪ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅದ್ರ ಮೂಲಕ ಹೋಗಿ ಅವ್ರ ಜೊತೆ ಚಾಟ್ ಮಾಡಿ ನೀವು ಫಾರ್ ಮೋರ್ ಡೀಟೇಲ್ಸ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನಾನು ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡಿದ್ದೀನಿ, ಅವ್ರಿಗೋಗಿ DM ಮಾಡಿ, ನೀವು ಕೂಡ ಬೈ ಮಾಡಿ.